ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಎಸ್ ಪಿ ಸುರೇಮ್ ಲೈಫ್ ಸ್ಟುಡಿಯೋ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸುಸ್ವಾಗತವನ್ನು ಕೊಡ್ತಾ ಇದ್ದೀನಿ ಫ್ರೆಂಡ್ಸ್. ನಾನು ನಿಮ್ಮ ಪ್ರೀತಿಯ ಸೂರ್ಯ. ಫ್ರೆಂಡ್ಸ್, ಇವತ್ತಿನ ವಿಷಯ ಮತ್ತು ಇವತ್ತಿನ ಸಂಚಿಕೆಯಲ್ಲಿ ಏನಪ್ಪ ಅಂತಂದರೆ, ನಮ್ಮ ಮನೆಯಲ್ಲಿ ಸ್ಪೆಷಲ್ ಅದು ಏನಪ್ಪ ಅಂತಂದರೆ ಸ್ವಲ್ಪ ನಿಮಗೆಲ್ಲ ಸ್ವೀಟನ್ನು ಕೆಲವು ಪರಿಚಯ ಮಾಡೋಣ ಅಂತ ಹೇಳ್ಬಿಟ್ಟು ನಾನು ನಮ್ಮ ಮನೆಯ ಶೈಲಿಯಲ್ಲಿ ಸಿಹಿ ಖಾಜಾ ಪುರಿ ಮಾಡೋದು ಹೇಗೆ ಅಂತ ಹೇಳ್ಬಿಟ್ಟು ನಿಮಗೆ ತೋರಿಸ್ಕೊಡ್ತೀನಿ. ನೋಡೋಣ ಬನ್ನಿ. ಅದಕ್ಕಿಂತ ಮುಂಚೆ ಫ್ರೆಂಡ್ಸ್, ಯಾರು ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ, ಮತ್ತು ಯಾರು ಇದನ್ನು ಕಂಟಿನ್ಯೂ ನೋಡಿದ್ರು ದಯವಿಟ್ಟು ಶೇರ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ ಫ್ರೆಂಡ್ಸ್. ಬನ್ನಿ ಫ್ರೆಂಡ್ಸ್, ತಡ ಮಾಡದೆ ನಾವು ಆ ವಿಡಿಯೋನ ಶುರು ಮಾಡೋಣ. ಬನ್ನಿ ನೋಡೋಣ. ಸಿಹಿ ಖಾಜಾ ಪುರಿ, ಖಾಜಾ ಮಿಠಾಯಿ ಅಂತಾರಲ್ಲ, ಅದನ್ನು ಹೇಗೆ ಮಾಡ್ತೀವಿ ನೋಡೋಣ. ಬನ್ನಿ ಫ್ರೆಂಡ್ಸ್, ಈಗ ಸ್ಟಾರ್ಟ್ ಮಾಡೋಣ. ಬನ್ನಿ ಫ್ರೆಂಡ್ಸ್, ನೋಡಿ, ಈಗ 2 ಕಪ್ಪು ಮೈದಾ ಹಿಟ್ಟು ತೊಗೊಳ್ತಾ ಇದ್ದೀವಿ. ನೋಡಿ, ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು 1-2-3 ಟೀ ಸ್ಪೂನ್ ತುಪ್ಪ, ನಂದಿನಿ ತುಪ್ಪ. ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಫ್ರೆಂಡ್ಸ್. ನೋಡಿ, ಈ ಹದದಲ್ಲಿ, ಅಂದರೆ ನಾವು ಏನು ಚಪಾತಿ ಹೇಗೆ ರೆಡಿ ಮಾಡ್ಕೊತೀವಿ ಅದೇ ಥರ ಹಿಟ್ಟನ್ನು ರೆಡಿ ಮಾಡ್ಕೋಬೇಕು. ತುಂಬ ಟೇಸ್ಟಿಯಾಗಿ ಇರುತ್ತೆ ಫ್ರೆಂಡ್ಸ್. ನೋಡಿ, ಸ್ವೀಟ್ ಖಾಜಾ ಮಿಠಾಯಿ ಅಂದರೆ ಇವೇಗಂತಂದರೆ ಫ್ರೆಂಡ್ಸ್, ನೋಡಿ, ತುಂಬ ಈಸಿ ಅಂದರೆ ಈಸಿ ಇದೆ ಇದು. ನೋಡ್ತಾ ಇರಿ, ನಿಮಗೆ ಗೊತ್ತಾಗುತ್ತೆ. ಸ್ವೀಟ್ ತಿನ್ನೋದು ಇವತ್ತು ಫುಲ್ಲು ಸಖತ್ತಾಗಿ ರುಚಿ ನೋಡ್ಬೋದು. ಟ್ರೈ ಮಾಡಿ ಫ್ರೆಂಡ್ಸ್, ತುಂಬ ಈಸಿ ಇದೆ. ಮಕ್ಕಳಿಗೆ ಯಾವಾಗಾದರೂ ತಿನ್ಬೇಕು ಅನಿಸುತ್ತೆ, ಏನಾದರೂ ತಿನ್ನಿಸ್ಬೇಕಂತಂದ್ರೆ ಆಚೆ ನೋಡಿ ಫ್ರೆಂಡ್ಸ್, ಈ ಥರ ಹದದಲ್ಲಿ ಚಪಾತಿ ಥರ ಮಾಡಬೇಕು. ಸ್ವೀಟ್ ತಿನ್ನೋರಂತೂ ಇವತ್ತು ತುಂಬ ಫುಲ್ಲು ಹ್ಯಾಪಿಯಾಗಿ ನೋಡ್ಬೋದು. ಏನಂತಂದರೆ, ಮಕ್ಕಳಿಗೆ ಆಚೆ ಕರ್ಕೊಂಡೋಗಿ ತಿನ್ನಿಸೋದಕ್ಕಿಂತ ಮನೆಯಲ್ಲೇ ಈ ಥರ ರುಚಿ ಅದ ಮತ್ತು ಈಸಿಯಾಗಿ ಆಗೋತಕ್ಕಂಥದ್ದು ಮಾಡಿಕೊಟ್ರೆ ಮಕ್ಕಳು ಭಾಳ ಇಷ್ಟಪಟ್ಟು ತಿಂತಾರೆ ಫ್ರೆಂಡ್ಸ್. ಅದಾಗಿ ಮನೆಯಲ್ಲಿ ಆದಷ್ಟು ಮಕ್ಕಳಿಗೆ ನಿಮಗೇನು ಅನಿಸುತ್ತೋ ಅದನ್ನು ಮಾಡಿಬಿಟ್ಟು ಮನೆಯಲ್ಲಿ ಮಾಡಿಕೊಡಿ. ಹೆಲ್ತ್ ತುಂಬ ಚೆನ್ನಾಗಿರುತ್ತೆ ಮತ್ತು ಹೆಲ್ತಿಯಾಗಿರ್ತಾರೆ ಮಕ್ಕಳು. ನೋಡಿ ಫ್ರೆಂಡ್ಸ್, ಈಗ ಇದು ಚಪಾತಿ ಅದಕ್ಕೆ ಬಂತು. ಈ ಥರ ಇದನ್ನು ನೀಟಾಗಿ ನಾದ್ಕೋಬೇಕು. ಇದು ರೆಡಿ ಆಯಿತು. ಈಗ ಇದನ್ನು ಒಂದು 5 ನಿಮಿಷ ಇದನ್ನು ನಾವು ಮುಚ್ಚಿಟ್ಬಿಡೋಣ ಫ್ರೆಂಡ್ಸ್. ಇದೇ ಥರ ಕವರ್ ಮಾಡಿಬಿಟ್ಟು ನೀಟಾಗಿ ಮುಚ್ಚಿಟ್ಬಿಡೋಣ. ಈಗ ನಾವು ನೆಕ್ಸ್ಟ್ ಇದಕ್ಕೆ ಪಾನಕವನ್ನು ರೆಡಿ ಮಾಡ್ಕೊಳ್ಳೋಣ. ಬನ್ನಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಈಗ ಪಾತ್ರೆ ಇಟ್ಟಿದ್ದೀವಿ. ಇದಕ್ಕೆ ಸಕ್ಕರೆಯನ್ನು ಹಾಕ್ತಾಯಿದ್ದೀವಿ ಫ್ರೆಂಡ್ಸ್. ಇದು ಪಾನಕ. ನೋಡಿ, ಖಾಜಾ ಅಂದರೆ ಖಾಜಾ ನೋಡಿ ಹೇಗಿರುತ್ತೆ ಖಾಜಾ ಮಿಠಾಯಿ. ನೋಡಿ, ಖಾಜಾ ಮಿಠಾಯಿ 2 ಕಪ್ ಹಾಕಿದ್ದೀವಿ ಸಕ್ಕರೆ. 2 ಕಪ್ಪು ಸಕ್ಕರೆಗೆ 2 ಕಪ್ ನೀರು. ನೋಡಿ, ಇದನ್ನು ಈ ಥರ ನೀಟಾಗಿ ತಿರ್ಸ್ಕೋಬೇಕು. ಪಾನಕ ಹದಕ್ಕೆ ಬರಂಗೆ ತಿರ್ಸ್ಕೋಬೇಕು ಫ್ರೆಂಡ್ಸ್. ಕುದಿ ಬರ್ತಾ ಇದೆ. ಇದಕ್ಕೆ ಈಗ ನಾವು ಸಕ್ಕರೆ ಮತ್ತು ನೀರು ಹಾಕಿದ್ವಲ್ಲ, ಅದಕ್ಕೆ ಈಗ ಏಲಕ್ಕಿಯನ್ನು ಆ್ಯಡ್ ಮಾಡೋಣ ಫ್ರೆಂಡ್ಸ್. ಇದು ಏಲಕ್ಕಿ ನೋಡಿ ಫ್ರೆಂಡ್ಸ್. ಇದು ಏಲಕ್ಕಿ ಬಂದ್ಬಿಟ್ಟು ಜೀರ್ಣಕ್ರಿಯೆಗೆ ಮತ್ತು ಫ್ಲೇವರ್ಗೋಸ್ಕರ ಇದು ತುಂಬ ಚೆನ್ನಾಗಿರುತ್ತೆ. ಏಲಕ್ಕಿನ ಆ್ಯಡ್ ಮಾಡಿದ್ವಿ. ಕುದಿ ಸ್ಟಾರ್ಟ್ ಆಗಿದೆ. ಇದನ್ನು ತಿರ್ಸ್ತಾ ಬರಬೇಕು ಫ್ರೆಂಡ್ಸ್. ನೋಡಿ, ಕುದಿ ಬರಬೇಕು, ಚೆನ್ನಾಗಿ ಅಂಟಂಟು ಪಾನಕ ಬರಬೇಕಿದು. ಅಷ್ಟವರೆಗೆ ಇದನ್ನು ತಿರ್ಸ್ತಾ ಇರಬೇಕು ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಎಷ್ಟು ನೀಟಾಗಿ ಕುದೀತಾ ಇದೆ. ಖಾಜಾ ಅನ್ನೋದು, ಖಾಜು ಮಿಠಾಯಿ ಅನ್ನೋದು ಇದು. ಇದಕ್ಕೆ ಸಕ್ಕರೆಯಿಂದ ಮಾಡಿದ್ರೆ ರುಚಿ ಇರುತ್ತೆ. ಅದರಿಂದ ಸಕ್ಕರೆಯನ್ನು ಬಳಸಿ ಮಾಡ್ತಾಯಿದ್ದೀವಿ. ನೀವು ಒಮ್ಮೆ ಸಕ್ಕರೆಯಿಂದ ಟ್ರೈ ಮಾಡಿ. ಅಂದರೆ ಇದೇನು ವಾರಕ್ಕೆ ಒಂದು ಸತಿನೋ ಇಲ್ಲ ತಿಂಗಳಿಗೆ ಒಂದು ಸತಿ ಮಾಡಿಕೊಂಡು ಚೆನ್ನಾಗಿರುತ್ತೆ. ಹಾಗಾಗಿ 1 ಟೈಮ್ ಸಕ್ಕರೆಯಿಂದ ಯೂಸ್ ಮಾಡಿ.
ಚೆನ್ನಾಗಿದೆ ನೋಡಿ ಫ್ರೆಂಡ್ಸ್, ಕುದೀತಾ ಇದೆ. ಈಗ ನೋಡ್ಬೋದು ಸಕ್ಕರೆ ಪಾನಕ ಕನ್ಸಿಸ್ಟೆನ್ಸಿಯಾಗಿ ಬರಬೇಕಿದು. ನೋಡಿ ಫ್ರೆಂಡ್ಸ್, ಬರ್ತಾ ಬರ್ತಾ ಚೇಂಜ್ ಆಗ್ತಾ ಇದೆ. ಸೊ ನಿಮಗೆ ಸಕ್ಕರೆ ಬೇಡ ಜಾಸ್ತಿ ಬಳಸೋದಂತ ನೀವು ಬೆಲ್ಲದ ಕೂಡ ಮಾಡ್ಕೋಬೋದು, ತುಂಬ ಚೆನ್ನಾಗಿರುತ್ತೆ. ನೋಡಿ ಈಗ ನೀವೇ ನೋಡ್ತಿರ್ಬೋದು ರೆಡಿ ಆಗ್ತಾ ಇದೆ ಸಕ್ಕರೆ ಪಾನಕ. ಫ್ರೆಂಡ್ಸ್, ಹೊಸದಾಗಿ ಯಾರು ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ. ನೀವು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡೋದ್ರಿಂದ ಇನ್ನು ಇದೇ ಥರ ಹೊಸ ಹೊಸ ವಿಡಿಯೋಗಳು, ಹೊಸ ರುಚಿಗಳು ನಿಮ್ಮ ಮುಂದೆ ತರ್ತೀವಿ ಅಂತ ಹೇಳ್ತೀನಿ ಫ್ರೆಂಡ್ಸ್. ಮತ್ತು ಹಳಬರು ಯಾರು ನೋಡ್ತಾ ಇದ್ದೀರಾ ದಯವಿಟ್ಟು ಶೇರ್ ಮಾಡಿ ಫ್ರೆಂಡ್ಸ್, ಶೇರ್ ಮಾಡಿ ಸಪೋರ್ಟ್ ಮಾಡಿ. ಸೊ ಈಗ ನೋಡ್ಬೋದು ನೀವು. ಈಗ ನೋಡಿ ಫ್ರೆಂಡ್ಸ್, ಇದು ರೆಡಿಯಾಗಿದೆ ನೋಡಿ, ನೋಡ್ಬೋದು ಈಗ ನೋಡಿ ರೆಡಿಯಾಗಿದೆ. ಸೊ ಈ ಹದದಲ್ಲಿ ರೆಡಿ ಆದರೆ ಈಗ ನಾವು ಸ್ಟವ್ ಆಫ್ ಮಾಡಿಬಿಟ್ಟು ತಣ್ಣಗಾಗಲಿಕ್ಕೆ ಬಿಟ್ಬಿಡೋಣ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಈಗ ಹಿಟ್ಟು ನೀಟಾಗಿ ನಾದಿದೆ, ಈಗ ಚೆನ್ನಾಗಿ ಎಲ್ಲ ನೆಂದಿದೆ ನೋಡಿ. ಈಗ ಎಷ್ಟು ನೀಟಾಗಿ ಇದಾಗಿದೆ ನೋಡಿ ಫ್ರೆಂಡ್ಸ್, ಇಷ್ಟು ಸ್ಮೂತಾಗಿ ಚೆನ್ನಾಗಿ ನೆಂದಿದೆ. ಸೊ ಇದನ್ನು ನಾವೊಂದು 10 ನಿಮಿಷ ಇಟ್ಟಿದ್ವಿ ಫ್ರೆಂಡ್ಸ್. ಸೊ ನೀವು ಕೂಡ ಒಂದು 10 ನಿಮಿಷವನ್ನು ಇಡ್ರಿ, ಚೆನ್ನಾಗಿ ನಾದ್ಬಿಟ್ಟು ನೆನೆಗೆ ಒಂದು 10 ನಿಮಿಷ ಇಟ್ಟರೆ ಸೊ ರೆಡಿ ಆಗುತ್ತೆ. ಈಗ ಇದನ್ನು ಸೇಮ್ ಚಪಾತಿ ಥರನೇ ನಾವು ನೀಟಾಗಿ ಈಗ ಲಟ್ಸ್ಕೋಬೇಕು. ಸೊ ನೋಡಿ ಈ ರೀತಿಯಲ್ಲಿ ಮಾಡ್ಕೋಬೇಕು, ನೀಟಾಗಿ ಬರುತ್ತೆ ಫ್ರೆಂಡ್ಸ್. ಈ ಥರ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತೀನಿ. ಫ್ರೆಂಡ್ಸ್, ಈಗಲೇ ಇರೋದು ಮೇನಾಗಿ ಚಪಾತಿ ಥರ ನಾವು ಇದನ್ನು ಮಾಡಬೇಕು ನೋಡಿ. ಈ ಥರ ನೀಟಾಗಿ ಮತ್ತು ಆದಷ್ಟು ತೆಳ್ಳಗೆ ಮಾಡ್ಕೋಬೇಕು. ಏನೇನೋ ಇರ್ತಾವೆ ಫ್ರೆಂಡ್ಸ್, ಏನೇನೋ ಅಡುಗೆ ಇರ್ತವೆ ನೋಡಿ. ಅಡುಗೆಯಲ್ಲಿ ಬಹಳ ಅಂದರೆ ಬಹಳ ವಿಧಾನಗಳು ಇದ್ದಾವೆ. ಸೊ ಇದು ಒಂದು ವಿಧಾನ, ಆದಷ್ಟು ತೆಳ್ಳಗೆ ಮಾಡ್ಕೊಳ್ಳಿ. ಏನು ಫ್ರೆಂಡ್ಸ್, ಮಕ್ಕಳು ಚೆನ್ನಾಗಿ ಆರಾಮಾಗಿ ಆಟ ಆಡ್ಕೊಂಡು ತಿಂತಾರೆ ಈ ಥರ ಮಾಡಿಕೊಟ್ರೆ. ಸೊ ಅದಾಗಿ ಆದಷ್ಟು ಮನೆಯಲ್ಲೇ ಮಾಡಿಕೊಡಿ, ಮಕ್ಕಳು ಆರೋಗ್ಯನೂ ಚೆನ್ನಾಗಿರುತ್ತೆ. ನೋಡಿ ಫ್ರೆಂಡ್ಸ್, ಈಗ ಚಪಾತಿಗಳು ರೆಡಿಯಾಗಿದ್ದಾವೆ. ಸೊ ಅದನ್ನು ಮೇಲೆ ಎಣ್ಣೆ ಹಚ್ಕೋಬೇಕು. ಎಣ್ಣೆ ಹಚ್ಕೊಂಡು ಸ್ವಲ್ಪ ಹಿಟ್ಟನ್ನು, ಒಣ ಹಿಟ್ಟನ್ನು ಈ ಥರ ಮೇಲೆ ಹಾಕಿ ಅದನ್ನು ನೀಟಾಗಿ ರಫ್ ಮಾಡ್ಕೋಬೇಕು. ಮತ್ತು ಅದರ ಮೇಲೆ ಏನೊಂದು ಚಪಾತಿಯನ್ನು ಹಾಕಬೇಕು. ಮತ್ತು ಈ ಥರ ಎಣ್ಣೆ ಹಾಕ್ಕೊಂಡು ನೀಟಾಗಿ ಪೂರ್ತಿ ಇದನ್ನು ಸವರ್ಕೋಬೇಕು. ಮತ್ತು ಅದೇ ಥರ ಹಿಟ್ಟನ್ನು, ಒಣ ಹಿಟ್ಟನ್ನು ಹಾಕಿ ಅದರ ಮೇಲೆ ಇನ್ನೊಂದು ಲೇಯರನ್ನು ಹಾಕ್ಕೋಬೇಕು ಫ್ರೆಂಡ್ಸ್. ನೋಡಿ ಈ ಥರ ಒಂದರ ಮೇಲೆ ಒಂದು ಹಾಕಿ ಸೇಮು ಎಣ್ಣೆ ಮತ್ತು ಒಣ ಹಿಟ್ಟು ಮತ್ತು ಚಪಾತಿ. ನೋಡಿ ಫ್ರೆಂಡ್ಸ್, ಫೈನಲ್ ಲೇಯರ್ ಎಣ್ಣೆ ನೀಟಾಗಿ ಹಚ್ಚಿದ್ದಾರೆ. ಸೊ ಅದ್ರ ಮೇಲೆ ಹಿಟ್ಟನ್ನು ಹಾಕ್ತವ್ರೆ, ಒಣ ಹಿಟ್ಟನ್ನು. ನಾವು ಒಂದು ಕಡೆಯಿಂದ ನೋಡಿ ನೀಟಾಗಿ ಈ ಥರ ರೋಲು ಮಾಡ್ಕೋಬೇಕಾಗತ್ತೆ ನೋಡಿ ಫ್ರೆಂಡ್ಸ್. ಇದು ಇದರ ನೀಟಾಗಿ ಅಂದರೆ ಇದೇ ಇದರದ್ದು ಟ್ರಿಕ್ಸ್. ಸೊ ನೋಡಿದ್ರಲ್ಲ, ಈ ಥರ ರೋಲ್ ಮಾಡ್ಕೋಬೇಕಾಗತ್ತೆ. ಸೊ ರೋಲ್ ಮಾಡ್ಕೊಂಡ್ಮೇಲೆ ನೋಡಿ ಈಗ ಅದನ್ನು ಈ ಥರ ಹದದಲ್ಲಿ ಕಟ್ ಮಾಡ್ಕೋಬೇಕು.
ನೋಡಿ ಫ್ರೆಂಡ್ಸ್, ಈ ಥರ ನೋಡಿ ಫ್ರೆಂಡ್ಸ್, ಹೀಗೆ ಬರುತ್ತೆ. ಎಗ್ದಕಾಳು ರೋಲ್ ಬೈ ರೋಲ್ ನೋಡಿ, ಈ ಥರ ಹೇಗೆ ಬಂದಿರುತ್ತೆ ನೋಡಿ. ಇದರದ್ದು ರೋಲ್ ನೋಡ್ಕೊಳ್ಳಿ, ಅಜಗ್ದಕಾಳು ನೀಟಾಗಿ. ಸೊ ಈ ಥರ ರೋಲ್ ಬರಬೇಕು. ಹಾಂ ನೋಡಿ, ಹಿಂಗೆ ಬರುತ್ತೆ ರೋಲ್. ನೋಡಿ ಫ್ರೆಂಡ್ಸ್, ಇಲ್ಲಿ ರೋಲ್ ಹೇಗೆ ಬಂದಿದೆ ನೋಡ್ಬೋದು. ಈ ಥರ ಬರುತ್ತೆ ಫ್ರೆಂಡ್ಸ್. ಸೊ ಅದನ್ನು ಈ ಥರ ಒತ್ತಿ ಇಡಬೇಕು. ಖಾಜಾ ಮಿಠಾಯಿ ನೋಡಿ, ಮನೆಯಲ್ಲಿ ಮಾಡ್ಕೊಂಡು ತಿಂದರೆ ತುಂಬ ಖಾಜಾ ತುಂಬ ತಾಜಾವಾಗಿರುತ್ತೆ ಮತ್ತು ನಮ್ಮ ಹೆಲ್ತಿಗೆ ಕೂಡ ತುಂಬ ತಾಜಾವಾಗಿರುತ್ತೆ ಅಂತ ಹೇಳ್ತೀನಿ ಫ್ರೆಂಡ್ಸ್. ನೋಡಿ, ಈಗ ಇದನ್ನು ನಾವು ಈಗ ರೆಡಿ ಮಾಡಿದ್ದೀವಿ. ನೆಕ್ಸ್ಟ್ ಇದನ್ನು ನಾವು ಎಣ್ಣೆಯಲ್ಲಿ ಕರಿಬೇಕು. ಬನ್ನಿ ಸ್ಟಾರ್ಟ್ ಮಾಡೋಣ. ಅದನ್ನು ಎಣ್ಣೆ ನೋಡಿ, ಕಡಾಯಿನ ಇಟ್ಟಿದ್ದೀವಿ ಮತ್ತು ಎಣ್ಣೆನ ಹಾಕ್ತಾಯಿದ್ದೀವಿ. ಸೊ ನೋಡಿ, ಇದು ಎಣ್ಣೆ ಈಗ ಬಾಣಲೆಯಲ್ಲಿ ಎಣ್ಣೆ ಕಾಯಬೇಕು. ನೋಡಿ ಫ್ರೆಂಡ್ಸ್, ಈಗ ಇದನ್ನು ಎಣ್ಣೆ ಬಿಸಿ ಆಗಿದೆ, ಈಗ ಹಾಕ್ತಾ ಇದ್ದಾರೆ ಖಾಜಾ ಮಿಠಾಯಿ. ಇವತ್ತಿನ ಸ್ಪೆಷಲ್ ಖಾಜಾ ಮಿಠಾಯಿ. ಮನೆಯಲ್ಲಿ ತಿಂದು ತಾಜಾವಾಗಿರಿ. ನೋಡಿ ಹೇಗೆ ಬದಲಾಗ್ತಿದೆ ನೋಡಿ, ಖಾಜಾ ಮಿಠಾಯಿ. ನೋಡಿ ಫ್ರೆಂಡ್ಸ್, ಈಗ ಇದು ರೆಡಿಯಾಗಿದೆ. ಇದನ್ನು ತೆಗೆದು ಈ ಥರ ಒಂದು ಪಾತ್ರೆಯಲ್ಲಿ ಹಾಕ್ಕೋಬೇಕು. ನೋಡಿ ಫ್ರೆಂಡ್ಸ್, ಹೇಗೆ ಬಂದಿದೆ. ನೋಡಿ ಫ್ರೆಂಡ್ಸ್, ಹೇಗೆ ಬಂದಿದೆ ನೀಟಾಗಿ. ಸೊ ಇದು ನೋಡಿ, ಈಗ ರೆಡಿಯಾಗಿದೆ. ಈಗ ಪಾನಕದಲ್ಲಿ ಒಂದೊಂದಾಗಿ ಈ ಥರ ಬಿಡಬೇಕು. ನೋಡಿ ಫ್ರೆಂಡ್ಸ್, ಸೊ ಇದು ಪಾನಕ ಇದ್ರ ಒಳಗಡೆ ನೋಡಿ ಈ ಥರ. ಸೊ ಇದು ಪಾನಕ ನೋಡಿ ಫ್ರೆಂಡ್ಸ್. ಈಗ ಇದರಲ್ಲಿ ಪಾನಕದಲ್ಲಿ ಹಾಕಿದ್ದೀವಲ್ಲ, ಇದು ಒಂದು 5 ನಿಮಿಷ ಚೆನ್ನಾಗಿ ಇದರಲ್ಲಿ ನೆನಿಬೇಕು. ಖಾಜಾ ಮಿಠಾಯಿ ರೆಡಿ ಆಗುತ್ತೆ. ನಿಮ್ಗೆ ಫೈನಲ್ ಆಗಿ ತೋರಿಸ್ತೀನಿ. ಈಗ ಇದನ್ನು ಹಾಕಿ ಕವರ್ ಮಾಡಿ ಇಡೋಣ ಫ್ರೆಂಡ್ಸ್. ಹಾಯ್ ಫ್ರೆಂಡ್ಸ್, ನೋಡಿ ಫೈನಲಿಗೆ ಸಿಹಿ ಖಾಜಾ ಪುರಿ ಇದೆ ನೋಡಿ. ಖಾಜಾ ಮಿಠಾಯಿ ಅಂತ ಹೇಳ್ತೀವಲ್ಲ, ಇದು ನಾವು ಕನ್ನಡದಲ್ಲಿ ಇದನ್ನು ಸಿಹಿ ಖಾಜಾ ಪೂರಿ ಅಂತ ಹೇಳ್ಬಿಟ್ಟು ಏನು ಕರಿತೀವಿ. ನೋಡಿ ಫ್ರೆಂಡ್ಸ್, ಈ ಥರ ಬಂದಿದೆ. ತುಂಬ ಕ್ರಾಂಚಿ ಮತ್ತು ಕ್ರಿಸ್ಪಿ ಫ್ರೆಂಡ್ಸ್. ನೋಡಿ, ನೋಡೋಕ್ಕೆ ಹೇಗಿದೆ, ಒಳ್ಳೆ ಸ್ಟ್ರಕ್ಚರ್, ಸೂಪರಾಗಿ ಬಂದಿದೆ ಫ್ರೆಂಡ್ಸ್. ಒಂದು ಸತಿ ಟ್ರೈ ಮಾಡಿ. ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಸಿಹಿ ಖಾಜಾ ಪೂರಿ ಮಾಡುವ ವಿಧಾನ ಹೇಗೆ ಅಂತ ಹೇಳ್ಬಿಟ್ಟು. ಸೊ ದಯವಿಟ್ಟು ನೋಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ನಿಮ್ಮ ಕಡೆಯಿಂದ ನಾವು ಅಫೆಕ್ಷನ್ ಮಾಡೋದು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಮಗೆ ಸಪೋರ್ಟ್ ಮಾಡಿ ಮತ್ತು ಅದರಿಂದ ನಾವು ನಿಮಗೆ ಈ ಥರ ಹೊಸ ಹೊಸ ವೀಡಿಯೋಗಳನ್ನ ತರ್ತೀವಿ ಅಂತ ಹೇಳ್ತಾ, ಮತ್ತೆ ಇನ್ನು ಮುಂದಿನ ವೀಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್. ನೋಡಿ ಎಷ್ಟು ಸಖತ್ತಾಗಿ ಬಂದಿದೆ. ಸೊ ಒಮ್ಮೆ ಟ್ರೈ ಮಾಡಿ ಮತ್ತು ದಯವಿಟ್ಟು ಕಮೆಂಟ್ಸಲ್ಲಿ ತಿಳಿಸಿ ಫ್ರೆಂಡ್ಸ್. ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಅಂತ ಹೇಳ್ತಾ ಎಲ್ಲರಿಗೆ ಧನ್ಯವಾದಗಳು.